ನಾರಾಯಣಂ ಗುಣೈಃ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಸಾತೋ ಜಿಜ್ಞಾಸ ಓಂ. ಏನಾಗಿತ್ತೀಗ? ಹಾಂ, ಈಗ ಎಲ್ಲ ಹೇಳಿದಿರಿ ಸರಿಯೇ. ಆದರೆ ಏನಂತ ಹೇಳಿದ್ದಾರೀಗ? ಮೊದಲು ಶುರುವಾಗಿದ್ದು ನಿನ್ನೆ ಶುರುವಾಯಿತು ಆವೃತ್ತಿ ರಸೋಪದೇಶ. ನಾವು ಶ್ರವಣ ಮನನ ಧ್ಯಾನಗಳನ್ನು ಒಮ್ಮೊಮ್ಮೆ ಮಾಡಬೇಕು, ಮತ್ತೆ ಮತ್ತೆ ಮಾಡಬೇಕು ಅಂತ ಕೇಳಿದ್ರು. ಉತ್ತರ ಏನದಕ್ಕೆ? ಮಾಡ್ತಾನೆ ಆವೃತ್ತಿ ಅಸಕೃತ ಉಪದೇಶ ಅಂತ ಹೇಳಿ. ಲಿಂಗಾಚ್ಛ ಓಂ ಅಷ್ಟೇ ಅಲ್ಲ, ನೀವು ಮಾಡಬೇಕು ಅಲ್ಲ, ಮಾಡಿದ್ದೇ ಇದ್ದಿದ್ದಾರೆ. ಈಗ ಒಂದು ಕೋರ್ಸ್ ಫಿಕ್ಸ್ ಆಗಿರುತ್ತೆ, 5 ಇಯರ್ ಕೋರ್ಸು, 3 ಇಯರ್ ಕೋರ್ಸು, ಹಾಗೆಲ್ಲ ಕೂಡ. ಕೆಲವು ಇಂಟರ್ಮೀಡಿಯೇಟ್ ಕೋರ್ಸ್ ಇಲ್ಲಿಂದ ಅಲ್ಲಿವರೆಗೆ ಹೇಳ್ಕೊಂಡು ಹೋಗ್ತಾರೆ ಓವರಾಗಿ. ಡಿಗ್ರಿ ಅದನ್ನು ಸೇರ್ಕೊಂಡು ಬಿಟ್ಟಿರುತ್ತೆ, ಡಿಗ್ರಿ ಬೇಸ್ PG ಮುಗಿಸೋರ್ಗು ಬರುತ್ತೆ, ಆ ಥರ ಇರುತ್ತೆ. ಇದೆಲ್ಲರೂ ಕೂಡ ಏನು ಮಾಡಿ, ಒಂದೇ ದಿವಸಕ್ಕೆ ಯಾವ ವಿದ್ಯೆನೂ ಬರೋದಿಲ್ಲ, ಒಂದು ವಾರಕ್ಕೂ ಬರೋದಿಲ್ಲ, ಒಂದು ಜನ್ಮಕ್ಕೂ ಬರೋದಿಲ್ಲ. ಅದಕ್ಕೆ ಆವೃತ್ತಿ ಮಾಡ್ತಾನೆ ಇರಬೇಕು. ತಹ ತಪೋ ಅತಪ್ಯತ ಪುನರೇವ ವರುಣಂ ಪಿತರಮುಪಸಸಾರ ಇತ್ಯಾದೌ ಆವರ್ತನ ಲಿಂಗಾಚ್ಛ. ಪ್ರತಿಯೊಬ್ಬರು ಕೂಡ ಆವರ್ತನೆ ಮಾಡಿದ್ದಾರೆ ಅಂತ ಬರೋದರಿಂದ ನಾವು ಕೂಡ ಏನು ಮಾಡಬೇಕು? ಆವರ್ತನೆ ಮಾಡಬೇಕು. ನಿತ್ಯಶಃ ಶ್ರವಣಂ ಚೈವ ಮನನಂ ಧ್ಯಾನಮೇವ ಚ. ಯಾವ ವಾರಕ್ಕೆ ಎಷ್ಟು ಮಾಡಬೇಕು ಅವೆಲ್ಲ ನಿತ್ಯಶಃ, ಪ್ರತಿನಿತ್ಯದಲ್ಲೂ ಮಾಡಬೇಕು. ಶ್ರವಣಂಚೈವ ಮನನಂ ಧ್ಯಾನಮೇವ ಚ. ಶ್ರವಣ ಅತಿ ಹೆಚ್ಚು ಮಾಡಬೇಕು, ಮನನ ನೆಕ್ಸ್ಟು. ಧ್ಯಾನ ಹೆಚ್ಚು ಮಾಡೋಕ್ಕೆ ಬರೋದಿಲ್ಲ, ಆಮೇಲೆ ಉಲ್ಟಪಟ್ಟಾಗುತ್ತೆ. ಧ್ಯಾನ ಹೆಚ್ಚು ಮಾಡ್ತಾನೆ ಆಮೇಲೆ, ಸಿದ್ಧಿ ಬಂದ ಮೇಲೆ, ಮೊದಲಲ್ಲ. ಕರ್ತವ್ಯಮೇವ ಪುರುಷೈ ಬ್ರಹ್ಮದರ್ಶನ ಮಿಚ್ಚುಭಿ ಬ್ರಹ್ಮತ. ನಾವು ಒಂದು ದಿವಸ ಬಿಟ್ವಿ ಅಂದರೆ ಏನಾಯ್ತು ಅಲ್ಲಿಗೆ? ಬಂದು ಕಳ್ಕೊಂಡ್ವಿ, ಮತ್ತೆ ಚಾನ್ಸ್ ಕಳ್ಕೊಂಡ್ವಿ. ಒಂದು ದಿವಸ ಮತ್ತೆ ಬರೋದಿಲ್ಲ ವಾಪಸ್. ಅವ್ರು ಕೆಲವು ಕಡೆ ಕೋರ್ಸ್ಗಳಿಗೆ ಅಟೆಂಡೆನ್ಸ್ ಕೂಡ ಅವ್ರು ಕೌಂಟ್ ಮಾಡ್ತಾರೆ. ಇಲ್ಲದ ಪಾಸ್ ಅದ್ರ ಮೇಲೆ ಮಾರ್ಕ್ಸ್ ಕಡಿಮೆ ಮಾಡಿಬಿಡ್ತಾರೆ. ನಿತ್ಯ ಬರಬೇಕಾದಂಥ ಇದು ಟ್ರೈನಿಂಗ್ ಕ್ಲಾಸ್ ತಪ್ಸ್ಕೊಂಡ್ಬಿಟ್ರೆ ತುಂಬ ಲಾಸ್ ಆಗುತ್ತೆ. ಯಾಕೆ ಅವ್ರಿಗೆ ತಿಳಿಬೇಕು ಅಂತ ಹೇಳ್ತಿರೋದ್ರಿಂದ ಕಳ್ಕೊಳ್ಬಾರ್ದು. ಯಾವ ಸ್ಟೇಜಲ್ಲೂ ಕೂಡ ನಾವು ಒಂದು ದಿವಸನೂ ಬಿಡ್ಕೊಡೋದು. ಅದಕ್ಕೆ ಅನ್ನನ ಬಿಟ್ಟು ತೋರ್ಸೋಕ್ಕೆ ಬರ್ತದೆ. ಏಕಾದಶಿ ಬಿಡಿ ಅಂತ ಹೇಳಿದ್ರೆ ಇದಕ್ಕೆ ಏಕಾದಶಿ ಇಲ್ಲ. ಯಾವುದಕ್ಕೆ? ಜ್ಞಾನಕ್ಕೆ ಏಕಾದಶಿ ಇಲ್ಲ. ಇವತ್ತು ಏಕಾದಶಿ ಆದ್ದರಿಂದ ಏನನ್ನು ಕಿವಿಗೆ ಹಾಕೋಬಾರ್ದು ಅಂತ ಕುತ್ಕೊಂಡ್ಬಿಟ್ರೆ ನಿತ್ಯ ಏಕಾದಶಿ ಆಗೇ ಇರುತ್ತಾಗಿದೆ. ಓಂ ಆತ್ಮೇತಿ ರೂಪಗಚ್ಚಂತಿ ಗ್ರಾಹಯಂತಿ ಚ ಓಂ. ಇಷ್ಟೆಲ್ಲ ಹೇಳ್ತಾರಲ್ಲ, ಏನು ದೊಡ್ಡ ಸಾರ ಹೇಳಿದ್ರೊಳಗೆ ಅಂತ ಕೇಳಿದರೆ, ಆತ್ಮೇತಿ ರೂಪಗಚ್ಚಂತಿ, ದೇವರನ್ನು ಸ್ವಾಮಿ ಅಂತ ಉಪಾಸನೆ ಮಾಡಬೇಕು. ಗೊತ್ತಾಯ್ತಾ? ನಾವೆಲ್ಲ ದೇವರ ಸ್ವಾಮಿ ಆದಮೇಲೆ ನಾವೇನಾಗ್ತೇವೆ? ದಾಸರು. ಅದಕ್ಕೆ ದಾಸೋಹಂ ಗೋಸಲೆಯಿಂದ ದೇವರನ್ನು ಸ್ವಾಮಿ ಅಂತ ಹೇಳಿ ಉಪಾಸನೆ ತಾನು ಮಾಡಬೇಕು, ಇನ್ನೊಬ್ಬರಿಗೆ ಹೇಳಬೇಕು. ಗೊತ್ತಾಯ್ತಿಲ್ಲ? ನಾನು ನಿಮಗೆ ಹೇಳ್ತೀರಷ್ಟೇ, ನನಗೆ ಬೇಕಿಲ್ಲ ಅಲ್ಲ. ಏಕಾದಶಿ ಮಾಡಿ ಅಂತ ಹೇಳ್ತೇನೆ, ನಿಮಗೂ ಮಾಡಬೇಕು. ಈ ಮಧ್ಯೆ ಕೆಲವು ಇಷ್ಟು ಬಚ್ಚಕ ಮಾಡಿ ಮಾಡಬೇಕಾಗಿಲ್ಲ. ನಾನು ಮಾಡಿದ್ದೇನೆ ಅಥವಾ ನನ್ನ ಕೈಲಾಗಲ್ಲ, ನೀವು ಮಾಡಿ ಅಂತ ಹೇಳ್ಬೋದು. ಇದು ಹಾಗಲ್ಲ. ಅದಕ್ಕೋಸ್ಕರ ಎರಡನ್ನೂ ಮಾಡಬೇಕು. ಆತ್ಮಾಯತಿ ಉಪಗಚ್ಚಂತಿ ಸ್ವತಃ ಸ್ವಯಂ, ಮತ್ತು ಗ್ರಾಹಯಂತಿ ಉಳಿದು ಅದನ್ನೇ ಹೇಳ್ತಾರೆ. ಅದಕ್ಕೆ ಏನು ಓದಿದ್ದೆ ಅಂದರೆ ದಾಸೋಹಂ ಕೋಸಲೆ ಅಂದರೆ ಒಂದು ಉತ್ತರ. ಆತ್ಮೇತಿ ಉಪಾಸನಂಚ ಮೋಕ್ಷಾರ್ಥಿಭಿ ಸರ್ವಥಾ ಕಾರ್ಯಮೇವ ನಾಣ್ಯಂ ಚಿಂತ. ಇದನ್ನು ಮಾತ್ರ 24 ತಾಸು ಮಾಡ್ತಿರ್ಬೇಕು. ಗೌರ್ಮೆಂಟ್ ಸರ್ವೆಂಟ್ ಇರ್ತಾನೆ, ನಾವು ಮನೇಲಿರೋ ಕೂಡ ಏನೋ ಗೌರ್ಮೆಂಟ್ ಸರ್ವೆಂಟೇ, ಮನೇಲಿ ಇದ್ದಾಗಲೂ ಕೂಡ. ಗೊತ್ತಾಯ್ತಾ? ಊರು ಬಿಟ್ಟು ಹೋಗ್ಬೇಕಾದ್ರೆ ಲೆಟ್ರ್ ಕೊಡಬೇಕು, ಲೀವ್ ಲೆಟ್ರ್ ಜೊತೆಗೆ ಒಂದು ಪರ್ಮಿಷನ್ ಟು ಲೀವ್ ದಿ ಹೆಡ್ ಕ್ವಾರ್ಟರ್ಸ್ ಅಂತ. ಇಲ್ಲದೆ ಹೋದರೆ ಅಪರಾಧ. ಮನೆಯಲ್ಲಿದ್ದೇನು ಮೇಲೆ ಅದು ಕೇಳಬೇಕಾಗಿಲ್ಲ. ಬೇರೆಯವ್ರಿಗೆ ಹೋಗೋ ಪ್ರಸಂಗ ಬಂದರೆ ಲೀವ್ ಅದು ಕಾರಣದಿಂದ ನನಗೆ ಇದು ಕೊಡಿ, ಹೆಡ್ ಕಾರ್ಡ್ ಬಿಟ್ಟು ಅನುಮತಿ ಕೊಡಿ ಅಂತಲೂ ಕೇಳಬೇಕು. ಅವನು ಹೋದಾಗ ಗೌರ್ಮೆಂಟ್ ಅಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ 24 ತಾಸು ಏನಾಗಿದ್ದೇವೆ ನಾವೀಗ? ದೇವರ ದಾಸರೇ ಆಗಿದ್ದೆ. 24 ತಾಸು ಅಂದರೆ ಫಾರೆವರ್ ಅಂತ ಅರ್ಥ. ಉಳಿದವರಿಗೆ ಅದನ್ನೇ ಹೇಳ್ತಾರೆ. ನಾಣ್ಯಂ ಚಿಂತೆಯ ಆತ್ಮಾನಮೇವಾಹಂ ವಿಜಾನೀಯಾಂ ಆತ್ಮಾನಂ ಉಪಾಸೆ ಆತ್ಮಾ ಹಿ ಮಮೈಷ ಭವತಿ ಇತಿ ಉಪಗಚ್ಚತಿ. ಅದಕ್ಕೆ ಸಂಧ್ಯಾನೆ ಮಾಡಯ್ಯ ಅಂತ ಹೇಳ್ತಾರೆ, ತಾನು ಮಾಡ್ತಾನೆ. ಗೊತ್ತಾಯ್ತಾ? ನಾನು ಮಾಡೋಂಗಿಲ್ಲ ಅಂತ ಹೇಳೋದಿಲ್ಲ ಅವರು. ಫಸ್ಟ್ ಪ್ರಶ್ನೆ ನೀವು ಯಾಕೆ ಬಿಟ್ಟಿರಿ ಅಂತಲೇ ಕೇಳೋದು ಅವರು. ಅದಕ್ಕೇನು ಕಾರಣ ಕೊಡಾಗಿಲ್ಲ, ಅದಕ್ಕೆ ಮಾಡೇ ತೋರಿಸ್ಬೇಕಲ್ಲ. ಕೆಲವನ್ನ ಮಾಡಿ ತೋರಿಸ್ಬೇಕಾಗಿಲ್ಲ, ಹೇಳಿದರೆ ಸಾಕು. ಆತ್ಮಶಬ್ದ ಮಾತ್ರ ಹಾಗಲ್ಲ. ಏನು ಮಾಡಬೇಕದನ್ನು ಸದಾ ತಾನು ಉಪಾಸನೆ ಹಾಗೆ ಮಾಡಬೇಕು, ಉಳಿದವರಿಗೂ ಕೂಡ ಹಾಗೆ ಹೇಳ್ಕೊಡ್ಬೇಕೆ ಹೊರತು ಯಾವ ಲೆವೆಲಲ್ಲೂ ಏನು ಮಾಡೋಂಗಿಲ್ಲ, ಚೇಂಜ್ ಮಾಡೋಂಗಿಲ್ಲ. ನಾನು ಮಾಡೋದಿಲ್ಲ, ನೀನು ಮಾಡು ಅಲ್ಲೆಲ್ಲ ದಾಟಿದ್ದೇನೆ ನಾನೀಗ, ಹಾಗೆಲ್ಲ ಹೇಳಬಾರ್ದು. ಆತ್ಮೇತ್ಯುಪಾಸನಂ ಕಾರ್ಯಂ, ಯಾವಾಗಲೂ ಆತ್ಮ ಅಂತಲೇ ಉಪಾಸನೆ ಮಾಡಬೇಕು. ಸರ್ವಥಾ ಏವ ಮೋಕ್ಷುಭಿ ಜ್ಞಾನಾಕ್ಲೇಶ ಸಮಾಯುಕ್ತೋಪಿ ಏತಾವನ್ನೈವ ವಿಸ್ಮರೆ. ಎಂಥ ಆಪತ್ತು ಬಂದಿದ್ದರೂ ಕೂಡ ಇದನ್ನು ಮಾತ್ರ ಬಿಡಬಾರ್ದು. ಏನದು? ಆತ್ಮ ಪರಮಾತ್ಮ, ಅದು ಗೊತ್ತಿರಬೇಕು. ಅದು ಹೇಳ್ತಾರೆ, ಮುಂದೆ ಬರುತ್ತೆ, ಇಲ್ಲೇ ಬರುತ್ತದು. ಆತ್ಮ ವಿಷ್ಣು ರೀತಿ ಧ್ಯಾನಂ ವಿಶೇಷಣ ವಿಶೇಷ್ಯತಃ ಸರ್ವೇಷಾಂಚ ಮುಮುಕ್ಷೂಣಾಂ ಉಪದೇಶಶ್ಚ ತಾದೃಶಃ
ಕರ್ತವ್ಯೋ ನಾಶ್ಯಹಾನೇನ ಕಸ್ಯಚಿನ್ ಮೋಕ್ಷ ಇಷ್ಯತೆ ಇತಿ ಬ್ರಾಹ್ಮೆ. ಅದಕ್ಕೆ ಆತ್ಮ ವಿಷ್ಣು ಬಂದರೆ ಯಾವಾಗಲೂ ಕೂಡ ಹೇಳಬೇಕು ಕೇಳಬೇಕು. ಆ ರೀತಿ ಮಾಡ್ತಾ ಇದ್ದರೆ ಮೋಕ್ಷ ಸಿಗುತ್ತೆ, ಹೊರತು ಇಲ್ಲ ಹೋದರೆ ಏನು ಮಾಡಿದರೂ ಸಿಗೋದಿಲ್ಲ ಅಂತೇಳಿ. ಓಂ ನ ಪ್ರತೀಕೆ ನಹಿ ಸಹ. ಈಗ ನಾವೆಲ್ಲ ಪ್ರತಿಮಾ ಪೂಜೆ ಮಾಡಬೇಕು ಇಲ್ಲೋ ಪ್ರಶ್ನೆ. ಈಗ ಮಾಡಬೇಕಲ್ಲೋ ಪ್ರತಿಮಾ ಪೂಜೆ ಅಂದರೆ ಮಾಡಲೇಬೇಕು, ಮಾಡ್ತಾ ಇದ್ದೇಬೇಕು ಕೂಡ. ಆದರೆ ಹಾಗೆ ಅದು ಪ್ರತಿಮೆಗಳ ದೇವರದ್ದು ಮುಂದಿನ ಪ್ರಶ್ನೆ. ಇವರೆಲ್ಲ ಒಂದು ಪಂಚದವ್ರ ಪ್ರಶ್ನೆ ಕೇಳ್ತಾರೆ. ಏನಂತ ಗೊತ್ತಾ, ದೊಡ್ಡ ದೊಡ್ಡ ದೇವರು ಅಂತ ಪೂಜೆ ಮಾಡ್ತೀರಿ, ನಾನು ಹೋಗಿ ನೋಡಿದ್ದೇನೆ, ಜೇಡೆ ಓಡಾಡ್ತಿರುತ್ತೆ ಮೇಲೆ, ನೀವು ಹೂ ಹಾಕಿರ್ತೀರಿ, ಅವತ್ತೇ ತೀರ್ಮಾನ ಮಾಡಿದೆ ಪ್ರತಿಮಾ ಪೂಜೆ ಮಾಡಬಾರ್ದು ಅಂತೇಳಿ ಬರೆದವ್ರು ಇದ್ದಾರೆ. ಅದು ಫಾಲೋ ಮಾಡೋರು ಬೇಕಾಷ್ಟು ಜನ ಇದ್ದಾರೆ. ಈಗ ದೇವ್ರ ಮೇಲೆ ಇರುವೆ ಓಡಾಡುತ್ತೆ, ಗೊತ್ತಾಯ್ತಾ? ಅದು ನಮ್ಮ ಮೇಲೆ ಇರುವೆ ಓಡಾಡುತ್ತೆ, ಅವ್ರು ಮನುಷ್ಯರಂದ್ರೆ ಹೇಗಿದ್ರೆ ಅದಿಲ್ಲ. ಒಂದೇ ಒನ್ ಸೈಡೆಡ್ ಥಿಂಕಿಂಗ್ ಅವ್ರದೆಲ್ಲ ಕೂಡ. ನಾವು ಅದಕ್ಕೇನೆ ಹೇಳ್ತಾರೆ ಪ್ರತಿಮೆ ದೇವರು ಅಂತ ಯಾರು ಹೇಳಿದ್ರೆ ಫಸ್ಟ್ ನಿನಗೆ ಪ್ರತಿಮೆನ ಹೇಳಿದ್ದು ಯಾರು ನಿಮಗೆ? ತಪ್ಪದು. ಪ್ರತಿಮೆ ಎಂಬುದೇನದು ಅಧಿಷ್ಠಾನ ಅಷ್ಟೇ, ಒಳಗೆ ದೇವರಿದ್ದಾನೆ. ಇವತ್ತು ವೈರ್ ಬಗ್ಗೆ ತಿಳ್ಕೊಂಬಿಡಿ. ವೈರ್ ನೋಡಾಗೆಲ್ಲ ಗಾಬರಿ ಅಲ್ಲ, ವೈರ್ ಕರೆಂಟ್ ಅಲ್ಲ, ಆದರೆ ಕರೆಂಟ್ ಬರಲಿಕ್ಕೆ ವೈರ್ ಬೇಕೇ ಬೇಕು. ಇದು ಅರ್ಥ ಮಾಡಿಕೊಂಡ್ರೆ ಇಂಥ ಪ್ರಶ್ನೆ ಕೇಳಿ 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 ಮಕ್ಕಳಿಗೆಲ್ಲ ಹೇಳ್ಬಿಡ್ತಾರೆ ಕ್ಲಾಸ್ಗಳಲ್ಲಿ, ತಲೆ ಕೂತ್ಬಿಟ್ಟೆ ಅವ್ರ ಗುಡಿಗೆ ಹೋಗಿಲ್ಲ ನಾವು ಶುರು ಮಾಡಿಬಿಡ್ತಾರೆ. ಈ ಮೇಷ್ಟ್ರುಗಳು ಕೆಲವು ಭಾರಿ ಕಿತಾಪತಿ ಮಾಡ್ತಾರೆ, ಕೆಲವರು ಟು ದಿ ಪಾಯಿಂಟ್ ಮಾಡ್ಕೊಂಡು ಹೋಗ್ತಾರೆ. ಅವ್ರು ನಾಸ್ತಿಕರು ಅವ್ರು ಆ ವಿಷಯ ಬರಲ್ಲ ಅಂದ್ರೆ ಟೆಕ್ಸ್ಟ್ ಹೇಳ್ತಾರೆ. ಕೆಲವ್ರು ಹಾಗಲ್ಲ, ಅದಕ್ಕಿದ್ದೇ ಅಷ್ಟು ಹೇಳ್ತಾರೆ ಮಧ್ಯೆ ಮಧ್ಯೆ ಮಧ್ಯೆ. ದೇವ್ರು ನಂಬೇಡಿ, ನೋಡಿದ್ರೆ ಹೇಗಾಗುತ್ತೆ ಅಂತ ತೂರಿಸ್ಬಿಡ್ತಾರೆ. ತಲೆ ತೋರಿದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಅದು ಸ್ಲೋ ಪಾಯ್ಸನ್. ಆಮೇಲೆ ಗಟ್ಟಿಯಾಗಿ ಬೆಳೆದ್ಬಿಟ್ಟೆ ತಲೆಗೆ ಹೋಗೋದೇ, ಟೈಮಲ್ಲೇ ಬರೋದಿಲ್ಲ, ಎಳೆ ಓಡಾಡುತ್ತೆ. ಬ್ರಹ್ಮಸೂತ್ರ ಓದಬೇಕು. ಅದೇ ಪ್ರತಿಮೆಯೇ ದೇವರಲ್ಲ. ಆದ್ದರಿಂದ ಪ್ರತಿಮೆ ಓಡಾಡ್ತಿದ್ರೆ ದೇವ್ರ ಮೇಲೆ ಓಡಾಡುತ್ತೆ ಅಂತ ತಿಳ್ಕೊಂಡು ಹೋಗಬೇಡಿ. ಪ್ರತಿಮೆ ಯಾಕೆ ಮಾಡಿದರು? ನಮ್ಮ ಉಪಾಸನೆಗೆ ಒಂದು ಬೇಕೀಗ. ಚಿಕ್ಕ ಮಕ್ಕಳಿಗೆಲ್ಲ 1 2 ಅರ್ಥ ಆಗಲ್ಲ, ಗೋಲಿಗಳು ಇಡಬೇಕು. 1 2 3 4, ಇದು 1 2 3 ತೆಗಿಬೇಕು, ಹಾಕಬೇಕು, ಅವಾಗ ಅರ್ಥ ಆಗುತ್ತೆ. ಗೊತ್ತಾಯ್ತಾ? ಅದು ಹೈಯರ್ ಲೆವೆಲಲ್ಲಿ ಆ ರೀತಿ ಮಾಡಬೇಕಾಗಿಲ್ಲ. ಸೊ ಪ್ರತಿಮಾ ಪೂಜೆ ಬೇಕೇ ಬೇಕು. ಪ್ರತಿಮಾ ಪೂಜೆ ತಿಳ್ಕೊಬೇಕಾದ್ರೆ ಒಂದು ಬಿಡಬಾರ್ದು, ಪ್ರತಿಮೆನೇ ದೇವರನ್ನು ತಿಳ್ಕೊಳ್ಬಾರ್ದು. 2 ಎಚ್ಚರ ಇರಬೇಕು. ವೈರೇ ಕರೆಂಟ್ ಎಲ್ಲ ಗಟ್ಟಿ ಮಾಡ್ಕೊಂಡ್ಬಿಡ್ಬೇಕಲ್ಲ. ನೋಡಿದ ಸುಟ್ಟು ಆಮೇಲೆ ನೋಡ್ತಾನೆ, ಹಾಕಿದ್ರೆ ಏನು ಹಾಕ್ತಾನೆ, ಏನೋ ಬಂದ್ಬಿಟ್ಟು ತೋರಿಸ್ತಾನೆ, ಹಾಕ್ತಾನೆ, ಅದೇ ಏನಾಯ್ತು ಅಂತ ತಿಳ್ಕೊಂಡ. ಅದಕ್ಕೇನೆ ಸನ್ನಿಧಾನ ಬರಬೇಕಾದ್ರೆ ಸ್ವಿಚ್ ಹಾಕೋನು ಬಿಡ್ಕೊಂಡು ಒಬ್ಬರಿದ್ದಾನೆ, ಅದಕ್ಕೆ ಪ್ರತಿಷ್ಠಾಪನೆ ಮಾಡೋನು ಜ್ಞಾನ ಇರಬೇಕು. ಅವ್ರು ಸರಿಯಾಗಿ ಪ್ರತಿಷ್ಠಾಪನೆ ಮಾಡಿದರೆ ಸನ್ನಿಧಾನ ಬರುತ್ತೆ, ಇಲ್ಲ ಹೋದರೆ ಬರೋದಿಲ್ಲ. ಇವತ್ತು 190 ಅದಕ್ಕೆ ಹೇಳ್ತಾರೆ, ಮನುಷ್ಯರು ನಿರ್ಮಾಣ ಮಾಡಿದ ದೇವಸ್ಥಾನ ಅಂತ ಕೇಳಿದರೆ, ಪ್ರತಿಷ್ಠಾಪನೆ ಮಾಡಿದ ದೇವರು ಅಂತ ಕೇಳಿದರೆ ಯಾರು ಏನು ತಿಳ್ಕೊಂಡು ಹೋಗಬೇಕೆ ಹೊರತು ಹಾಗೆ ಮಾಡಬಾರದು. ಸ್ವಯಂಗತ್ಯಕ್ಕೆ ದೋಷ ಇಲ್ಲ. ಸ್ವಯಂಗತ್ಯ ಯಾರಾದರೂ ಪೂಜೆ ಮಾಡ್ತಿರಲಿ, ಏನೇ ಮಾಡ್ತಿರಲಿ, ಏನಿಲ್ಲ, ಅದಕ್ಕೆ ಸನ್ನಿಧಾನ ಹೋಗೋದಿಲ್ಲ. ಸಾಲಿಗ್ರಾಮ ಸ್ವಯಂಗತ್ಯ, ಅದಕ್ಕೆ ಸಾಲಿಗ್ರಾಮ ಆವಾಹನೆ ಮಾಡಬೇಕಾಗಿಲ್ಲ. ಗೊತ್ತಾಯ್ತಾ? ಆ ರೀತಿ ಹೇಳೋದೇನು ನಿಮಗೆ? ಪ್ರತಿಷ್ಠಾಪನೆ ಮಾಡೋ ಯೋಗ್ಯತೆ ಮೇಲೆ ಏನಾಗುತ್ತೆ. ಇವತ್ತು ಯಾರನ್ನೋ ಕರಿಬೇಕಾಗಿಲ್ಲ, ರಾಷ್ಟ್ರಪತಿ ಅದು ಕರಿಬೇಕೀಗ. ನಮ್ಮ ಮನೆ ಫಂಕ್ಷನ್ಗೆ ಬರ್ತಾರ, ಅಲ್ಲೇ ಬಿಸಾಕಿಬಿಡ್ತಾರೆ. ಬಾರಿ ಹೇಳೋದಿಲ್ಲ, ತೀರೋ ಲೋಯೆಸ್ಟ್. ಆಮೇಲೆ ಒಂದು ಸಂಸ್ಥೆ ಕೆಲಸ ಮಾಡ್ತಾರೆ, ಆ ಸಂಸ್ಥೆ ಯಾವುದೋ ನೋಡ್ತಾರೆ. ಸಂಸ್ಥೆ ಏನಾದರೂ ಒಂದು ಅದು ಲಿಮಿಟೆಡ್ ಇದರಲ್ಲಿದ್ದರೆ ಜನರೇ ಬರೋದಿಲ್ಲ ಅವರು. ಅದು ಪಬ್ಲಿಕ್ ಇಂಟ್ರೆಸ್ಟಿಂದ ಆಗಿದ್ದರೆ, ಅದು ಕನ್ಸಿಡರಬಲಿ ಗುಡ್ ಆಗಿದ್ದರೆ, ಗ್ರೇಟ್ ಆಗಿದ್ದರೆ ಆಗಿ ಬರ್ತಾರೆ. ಗೊತ್ತಾಯ್ತಾ? ಅದೇ ರೀತಿಯೇ ಯಾರು ಕರಿಬೇಕಾದ್ರೆ ಸ್ಟೇಟ್ ಲೆವೆಲ್ ಕಾರ್ಯಕ್ರಮ ಕರಿಬೇಕಾದ್ರೆ ಚೀಫ್ ಮಿನಿಸ್ಟರ್ ಅವ್ರು ಕರಿಬೇಕು. ಇವರು ಯಾಕೆ ಕರೆದಿದ್ದು ಇವರೇ ಪ್ರಶ್ನೆ ಕಾಣೋರು. ಅವ್ರ ಅಪ್ರೂವಲ್ ಬೇಕೇ ಇದಕ್ಕೆಲ್ಲ. ಅದಕ್ಕೆ ಪ್ರತಿಷ್ಠಾಪನೆ ಮಾಡೋರು ಯಾರು ಅನ್ನೋದ್ರ ಮೇಲೆ ಸನ್ನಿಧಾನ ಡಿಪೆಂಡ್ ಆಗುತ್ತೆ. ಗೊತ್ತಾಯ್ತಾ? ಅದು ಇವ್ರು ಯಾರ ಕರೆದ ನಮ್ಮನೆ ಬರ್ತಾರೆ, ಫೋನ್ ಮಾಡಿ ಹೇಳಿದ್ದೀನಿ ಅವ್ರ ಪಿ ಎಗೆ ನಾಳೆ ಬಂದುಬಿಡ್ತಾರೆ ಅಂತ ಹೇಳಿದರೆ ಇವ್ನು ನಂಬೋದಿಲ್ಲ. ಪಾಪ ಹುಚ್ಚ, ಏನು ಮಾಡೋಕ್ಕಾಗುತ್ತೆ, ಹೋಗಿಬಿಡ್ತಾರೆ. ಆ ರೀತಿ ಮಾಡ್ತಾರೆ. ಇದು ವೆರಿ ಸಿಂಪಲ್. ಅದು ಯಾರು ಸಾಮಾನ್ಯವಾಗಿ ಯಾರು ದೊಡ್ಡವ್ರನ್ನ ಕರಿಬೇಕಾದ್ರೆ ಒಬ್ರು ಮೀಡಿಯಾ ಕರ್ಕೊಂಡು ಹೋಗ್ತಾರೆ, ನೀವು ಕರಿಬೇಕು ಅಂತ. ಯಾಕೆ ಇವ್ರ ಪರಿಚಯ ಇವರಿಗಿದೆ. ಇವ್ರು ಬಂದಾಗ ಅವರೇನು ಮಾಡ್ತಾರೆ, ಹಾಗಿದ್ದರೆ ಇವರು ನಮ್ಮ ವಿಷಯ ಎಲ್ಲ ಗೊತ್ತಿದೆ, ಆದ್ದರಿಂದ ಅವ್ರಿಗೆ ಹೇಳಿರ್ತಾರೆ, ಯೋಚನೆ ಇಲ್ಲ ಅಂತೇಳಿ. ಇಲ್ಲದೆ ಹೋದರೆ ಹಾಗೆಲ್ಲ ಬರೋದಿಲ್ಲ. ಯಾವುದೇ ವ್ಯಕ್ತಿ ಮೂಲಕ ಅಥೆಂಟಿಸಿಟಿ ಇಲ್ಲದೆ ಹೋದರೆ ಬರ್ಲಿಕ್ಕೆ ಹೋಗೋದಿಲ್ಲ. ಅದಕ್ಕಾಗಿಯೇ ಪ್ರತಿಷ್ಠಾಪಕರು ಏನಾಗಿರ್ಬೇಕು, ಅವರು ಒಳ್ಳೆ ಮಹಾಜ್ಞಾನಿಗಳಾಗಿರ್ಬೇಕು. ಓಂ ನ ಪ್ರತೀಕೇನ ಹಿಸ ಅಂಥವ್ರು ಯಾರೇ ಮುಟ್ಟಿದ್ರು ಪ್ರತಿಷ್ಠಾನ ಹೋಗೋದಿಲ್ಲ. ನಾಮ ಬ್ರಹ್ಮೇತ್ಯುಪಾಸ್ತೆ, ಇದೆಲ್ಲ ಪ್ರತಿಮೆ ಶಬ್ದ ಇಷ್ಟ ಇಟ್ಕೊಳ್ಳಿಲ್ಲ. ನಾಮನ ಬ್ರಹ್ಮ ಉಪಾಸನೆ ಮಾಡಿ ಮನಸ್ಸನ್ನೇ ಮಾಡಿ ಎಲ್ಲ ಹೇಳ್ತಾ ಹೋಗ್ತಾರೆ. ಮನಸ್ಸು ಪ್ರತೀಕ, ಮನಸ್ಸು ಪ್ರತೀಕ, ದೇಹ ಪ್ರತೀಕ, ಕಣ್ಣು ಪ್ರತೀಕ, ಕಿವಿ ಪ್ರತೀಕ. ಅದ್ರ ಮೂಲ ಅದು ಅಧಿಷ್ಠಾನ, ಅದರಲ್ಲಿ ದೇವತೆ, ಅದರೊಳಗೆ ಭಾರತೀಯ ನಾರಾಯಣ. ಹೀಗೆ ಮಾಡೋದು ಸರಿಯಾದ ಪ್ರತಿಮಾ ಕಲ್ಪನೆ. ಇಲ್ಲೂ ಹಾಗೇನೆ ಸುಮ್ಮನೆ ದೇವ್ರ ಕರೆದ ಬರೋದಿಲ್ಲ. ಒಂದು ಪ್ರಾಣ ಪ್ರತಿಷ್ಠಾಪನೆ ಆಗಬೇಕು, ಆಮೇಲೆ ಸಂಬಂಧಪಟ್ಟವನು ಕರಿಬೇಕು. ಇದು ಬರೋದಿಲ್ಲ.
ಈ ಪುಸ್ತಕ ನೋಡಿದಾಗ ಅವರು ಹುಚ್ಚರು ಅಂತ ಗೊತ್ತಾಗತ್ತೆ. ಪ್ರತಿಮೆಯನ್ನು ದೇವರನ್ನ ತಗೊಂಡ ಮೇಲೆ ಇರುವೆ ಓಡಾಡಲಿ ಏನೇ ಮಾಡಲಿ ಎಷ್ಟೋ ಜನ ಹಿಂಗೆ ಮಾಡಿದ್ದಾರೆ ಗೊತ್ತಾ. ದೇವತೆ ಶೂಟ್ ಮಾಡಿದವರು ಇದ್ದಾರೆ ದೇವತಾ ಪ್ರತಿಮೆಗೆ, ಗೊತ್ತಾಯ್ತಾ. ಅದು ಸ್ವಲ್ಪ ಬಿರುಕು ಬಿಟ್ಟಿದೆ ಎಲ್ಲ ಕೂಡ. ಆದರೆ ಅದು ಸ್ವಯಂ ಪ್ರಾಚೀನ, ಅದೇನು ಟೆನ್ ಹಾಗೆ ಉಪಯೋಗಿಸ್ತಿದ್ದಾರೆ ಹೊರತು ಅದಕ್ಕೇನು ಮಾಡೋದಿಲ್ಲ. ಮನುಷ್ಯ ಮಾಡಿದ್ದೆ ಅನ್ನೋದು ಭಿನ್ನ ಆದರೆ ಬಿಸಾಕಿ ಕೊಡ್ಬೇಕು, ಅದು ಬೆಳೆಸಕ್ಕೆ ಬರೋದು, ಪೂಜೆ ಮಾಡಬಾರ್ದು ಅದ್ರೊಳಗೆ. ಆದರೆ ದೊಡ್ಡವರು ಪ್ರತಿಷ್ಠಾಪನೆ ಮಾಡಿದರೆ ಅದು ಎಷ್ಟೇನಾಗೋದಿಲ್ಲ, ಸನ್ನಿಧಾನ ಹೋಗೋದಿಲ್ಲ. ದೊಡ್ಡ ಲೆಟರ್, ಅಥೆಂಟಿಕ್ ಲೆಟರ್ ಸ್ವಲ್ಪ ಹರಿದಿದ್ರು ಪ್ರಯೋಜನ, ಅದು ವ್ಯಾಲಿಡಿಟಿ ಇದೆ. ಮೇನ್ ಕಂಟೆಂಟ್ ಅಫೆಕ್ಟ್ ಆಗದೆ ಹೋದರೆ ವ್ಯಾಲಿಡ್. ಇದು ಹಾಗಲ್ಲ. ಒಡೆದು ಸಾಮಾನ್ಯ ಸಾಲಿಗ್ರಾಮ ಬೇರೆ, ಸ್ಪೆಷಲ್ ಬೇರೆ. ಸ್ಪೆಷಲ್ ಹಿಂದಿನಿಂದ ಬಂದಿರುತ್ತೆ, ಅದು ದೊಡ್ಡವ್ರು ಕೊಟ್ಟಿರ್ತಾರೆ. ಒಡೆದ್ರು ಕೂಡ ಬಂಗಾರದ ಕಟ್ಟೋ ಬೆಳ್ಳಿ ಕಟ್ಟಾಗಿ ಪೂಜೆ ಮಾಡಿಬಿಡೋದು. ಉಳಿದು ಹಾಗೆ ಮಾಡಬಾರ್ದು, ವಿಸರ್ಜನೆ ಮಾಡೋದು. ಅದು ಯಾರು ತುಳಿದ ಜಾಗದಲ್ಲಿ ಹಾಕಿ ಮಾಡಬೇಕು. ಮಾಡಿ ಸೊ ಕನೆಕ್ಷನ್ ಹೋಗಿರುತ್ತೆ, ಪ್ರತಿಮಾದಲ್ಲಿ ಆಗ ಕನೆಕ್ಷನ್ ಹೋಗಿಲ್ಲ, ಆಫ್ ಆಗಲ್ಲ. ಕೆಲವು ಇನ್ನು ಆನೆ ಮಾಡಿಲ್ಲ, ಹಲೋ ಅಂತಿದ್ದಾರೆ. ಉಪಯೋಗ ಏನು ಮಾಡಿ ಡೌನ್ ರಿಂಗಿ ಆಗಿಲ್ಲ, ಏನು ಮಾಡ್ತೀಯ ತಡಿ ಅಂತ ಹೇಳ್ತಾರೆ. ಅವ್ನಿಗೆ ಗೊತ್ತಿಲ್ಲ, ಫೋನ್ ಮಾಡಿದ್ರೆ ಅಭ್ಯಾಸ ಇಲ್ಲ, ಹೋಗಿಬಿಟ್ರೆ ಏನೂ ಗೊತ್ತಿರುತ್ತೆ. ಈ ಚಿಕ್ಕ ಮಕ್ಕಳಿಗೆ ಫೋನ್ ಗೊತ್ತು ಮಾಡಿ. ನಮ್ಮ ಕಾಲಕ್ಕೆಲ್ಲ ಹೇಳಿದಲ್ಲ ನಿಮಗೆ, MA ಲೆವೆಲ್ನಲ್ಲಿ ಫೋನ್ ಕೊಟ್ಟಿರೋರು. ಆ ಮುಂಚೆ ಇಲ್ಲೇ ಇಲ್ಲ, ನಮ್ಗೆ ಗೊತ್ತೇ ಇಲ್ಲ ಅವೆಲ್ಲ ಕೂಡ. ಅಂಥ ಕಾಲ ಇದೆ. ಈಗ ಊಟದಲ್ಲಿ ಎಲ್ಲಿ ಬಿಟ್ಟರೆ ಅದೊಂದು ಗೊತ್ತಿರುತ್ತೆ, ಇವ್ರು ಗೊತ್ತಿರಲೇಬೇಕು. ಕಾಲ ಬದಲಾಗಿದೆ. ಅದು ದೋಷನೂ ಅಲ್ಲ, ಗುಣನೂ ಅಲ್ಲ. ಅದು ಟೆಕ್ಸ್ಟ್ ಔಟ್ ಆಫ್ ಸಿಲೆಬಸ್ ಆಗಿದ್ದಾಗ ಗೊತ್ತಿದ್ರು ಅಷ್ಟೇ, ಗೊತ್ತಿಲ್ಲದೋ ಹೋದ್ರೂ ಅಷ್ಟೇ. ಸಿಲೆಬಸ್ಸಿಗೆ ಕನೆಕ್ಟ್ ಆದಾಗ ಅದು ಭಾರಿ ಇಂಪಾರ್ಟೆಂಟ್. ಬ್ರಹ್ಮದೃಷ್ಟಿ ಸರ್ವಥಾ ಕಾರ್ಯ ಇವ ಪರಮೇಶ್ವರೇ. ಆದರೆ ಒಂದನ್ನು ಮರಿಬಾರ್ದು ನಾವು, ಬ್ರಹ್ಮದೃಷ್ಟಿಶ್ಚ ಸರ್ವಥಾ ಕಾರ್ಯ ಇವ ಪರಮೇಶ್ವರೇ. ಯಾವುದೇ ಅಧಿಷ್ಠಾನ ಮಾಡ್ಕೊಂಡಿದ್ರು ಕೂಡ ಅದು ವಿಗ್ರಹ ಅಷ್ಟೇ. ಶ್ರೀನಿವಾಸ ದೇವರು ಅಂತಾನೆ, ಕೃಷ್ಣದೇವರು ಅಂತಾನೆ, ಕರೆಕ್ಟ್, ಗೊತ್ತಾಯ್ತಾ. ಇದು ಆವಾಹನೆ ಮಾಡಿ ಹಾಗದೇನದು ಪ್ರತಿ ಬರೀ ಇದಷ್ಟೇ. ಪ್ರತಿಮೆಗೋಸ್ಕರ ಮಾಡಿದ್ದಾರೆ, ಪ್ರತಿಮೆ ಕೂಡ ಅಲ್ಲದೀಗ. ಆಮೇಲೆ ಶುರುವಾಗತ್ತೆ ಪ್ರೊಸೆಸ್. ಬ್ರಹ್ಮದೃಷ್ಟ್ಯಾ ಉದಾಹರಣೆಗೆ ಇವರು ಆಹ್ವಾನ ಮಾಡ್ತಾರೆ ಅಲಂಕಾರಕ್ಕೆ. ಆವಾಗ ಊಟ ಮುಗಿಯವರೆಗೂ ಅನಿರುದ್ಧ ಪ್ರತಿಮೆ ಕೇಶ. ಊಟ ಆದಮೇಲೆ ಅಲ್ಲೇ ಬಿಟ್ಟು ಓಡೇ ಬಿಡ್ತಾರೆ, ಎಲ್ಲ ಮಾಡಿರ್ತಾರೆ. ಹಾಗಾಗಬಾರ್ದು. ಇವತ್ತು ನೋಡಿ, ಕರೆಂಟ್ ಬಂತು, ಸ್ವಿಚ್ ಹಾಕಿದ್ದಾನೆ, ಫುಲ್ ಅದೇನದು ಇದಲ್ಲ, ವೈರಲ್ಲ ಅದೀಗ, ಏನದು ಕರೆಂಟ್. ಅದು ಆಫ್ ಆಗಿದೆ, ಅದೇನು ವೈರ್ ಅಷ್ಟೇ. ಈ ವ್ಯತ್ಯಾಸ ಗೊತ್ತಾಗ್ಬಿಟ್ಟು ಜೀವನೂ ಹಾಗೇನೆ, ಬರೀ ದೇಹ ಆಭವನು ದೇಹದ ಹರಿತಾನಿರು, ಇವೆಲ್ಲ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಇದಕ್ಕೆಲ್ಲ ವಿವೇಕ ಬೇಕಾದ್ರಿಂದನೇ ಶಾಸ್ತ್ರ ಓದಕ್ಕೆ ಭಾರಿ ಬುದ್ಧಿವಂತನಾಗಿರ್ಬೇಕು, ಎಲ್ಲರೂ ಆಗೋದಿಲ್ಲ. ಬ್ರಹ್ಮದೃಷ್ಟಿ ಸರ್ವಥಾ ಕಾರ್ಯ ಇವ ಪರಮೇಶ್ವರೇ ಉತ್ಕೃಷ್ಟತ್ವ. ಯಾವಾಗಲೂ ಕೂಡ ಅತ್ಯಂತ ಮುಖ್ಯ ಪ್ರತಿಮೆ ಯಾರು ಅಂತೇಳಿ ವಾಯುದೇವ. ಯಾರನ್ನು ಬೈಪಾಸ್ ಮಾಡಿದ್ರು ಮಾಡಬಹುದು, ಅವ್ರನ್ನ ಬೈಪಾಸ್. ಬ್ರಹ್ಮದೃಷ್ಟ್ಯಾಸೋ ವಿಷ್ಣು ಸರ್ವೈರವಿಧ್ರುವೋ. ವಿಷ್ಣುವನ್ನು ಪ್ರತಿಮೆ ತಿಳ್ಕೊಳ್ಳೋ ವಾಯುದೇವರು ಪ್ರತಿಮೆನೇ. ಆದರೆ ವಿಷ್ಣು ದೇವರೇ ಹೊರತು ಪ್ರತಿಮೆ ತಿಳ್ಕೋಬಾರ್ದು. ಮಹತ್ವವಾಚಿ ಶಬ್ದೋಯಂ ಮಹತ್ವ ಜ್ಞಾನಮೇವ ಹಿ ಸರ್ವತಃ ಪ್ರೀತಿಜನಕಂ ಅತಸ್ತ ಸರ್ವಥಾ ಭವೇತ್. ಬ್ರಹ್ಮಶಬ್ದಕ್ಕೆ ಮಹತ್ವ ಅಂತ ಅರ್ಥ. ಆದ್ದರಿಂದ ದೇವರು ಭಾರಿ ದೊಡ್ಡವನು ಅನ್ನೋ ಪದದಿಂದ ಹೇಳಬೇಕಾದ್ರೆ ಬ್ರಹ್ಮದೃಷ್ಟಿ ಅಂತ ಕರೆದಿದ್ದ. ಆತ್ಮೇತ್ಯೇವ, ಇದು ಕರೆಂಟ್ ದೃಷ್ಟಿ. ಒಂದೇ ವೈರು ಅಂತಾನೆ ಕರೆಂಟು ಅಂತಾನೆ ಕರೀತಾರೆ. ಎಲ್ಲ ಒಂದಕ್ಕೆ ಎರಡು ಹೆಸರು ಯಾಕೆ ಇಟ್ಟರೆ ಅಂತ ಕೇಳ್ತಾರೆ. ನೋಡಯ್ಯ, ಸನ್ನಿಧಾನ ಇಲ್ಲದೆ ಹೋದಾಗ ಅದು ವೈರ್ ಅಷ್ಟೇ, ಇದ್ದಾಗ ಅದೇನದು ಪ್ರತಿಮೆ. ಇವು ನೋಡಬೇಕು, ಪ್ರತಿಮೆ ಮಾಡೋರು ಇರ್ತಾರಲ್ಲ, ನೋಡ್ಬಿಟ್ಟು ಸಂಕಟ ಆಗಿಬಿಡುತ್ತೆ. ಅವ್ರು ಕೆತ್ತಾ ಇರ್ತಾರೆ, ದೇವ್ರ ಮೇಲೆ ಕೂತ್ಬಿಟ್ಟಿರ್ತಾರೆ, ಕಾಲಿಟ್ಕೊಂಡು, ಗೊತ್ತಾಯ್ತಾ, ಕಟ್ಕೊಂಡು ಕಣ್ಣು ಚಿಂತಾ ಕೂತಿರ್ತಾರೆ. ನಮಗೆ ಸಿಟ್ಟು ಬರುತ್ತೆ, ಆಗ ಇಳಿದೋಗ ಪ್ರತಿಭೆ ಆಗೋದಿಲ್ಲ. ಆಮೇಲೆ ಅದು ದೋಷ ಅಲ್ಲ ಅದು, ಯಾಕೆ ಇನ್ನೂ ಏನು ಸನ್ನಿಧಾನ ಬಂದಿಲ್ಲ. ಪ್ರತಿಷ್ಠಾಪನೆ ಮಾಡಿಬಿಟ್ರೆ ದೊಡ್ಡ ದೊಡ್ಡ ಅನರ್ಥ ಆಗಿಬಿಡೋದು. ಇದೆಲ್ಲ ಯೋಚನೆ ಮಾಡಬೇಕು. ಬ್ರಹ್ಮ ಸನ್ನಿಧಾನ ಬಂದೇ ಇಲ್ಲ, ನಾವು ತುಳಿಬಾರ್ದು, ಅವನು ತುಳಿತಾನೆ ಅಂತೇಳಿ. ಯಾಕೆ ಅಲ್ಲ, ಯಾಕೆ ಅವನಿಗೆ ಗೊತ್ತಿದೆ ಅನಿವಾರ್ಯ ಮುಟ್ಲೇಬೇಕು ಅವನು. ನಮಗೆ ಆ ಪ್ರಶ್ನೆ ಬಂದಿಲ್ಲ. ಆದ್ದರಿಂದ ಅಷ್ಟಕ್ಕೆ ಬರೀ ಕೈ ಮುಗಿಯೋದು ಬೇರೆ, ಬರೀ ದೇವರು ಎಲ್ಲ ಕಡೆ ಇದ್ದಾನಲ್ಲ, ಆ ಥರ ಮುಗಿಯೋದು ಬೇರೆ. ಸನ್ನಿಧಾನ ಪ್ರಶ್ನೆ ಬಂದಾಗ ಅದು ಬರೋದಿಲ್ಲ. ಬರಲಿಲ್ಲ ಇಂದ ಬಂದಿದೆಯಾ, ಬಂದ ಮತ್ತೆ ಹೋಯ್ತಾ ಇಲ್ಲ. ಅದಕ್ಕೆ ಯಾವಾಗಲೂ ಕೂಡ ದೇವರನ್ನು ಪರಮಾತ್ಮ ಅಂತ ತಿಳಿಬೇಕು. ಅವರು ಪ್ರತಿಮೆಗಳನ್ನೆಲ್ಲ ಪ್ರತಿಮೆ ಅಂತಿದ್ರು, ಸನ್ನಿಧಾನ ಅಂತ ತಿಳಿಬೇಕು. ಆದರೆ ಪರಮಾತ್ಮನ ಮಾತು ಏನು ತಿಳಿಬಾರ್ದು, ಪ್ರತಿಮೆ ಅಂತ ತಿಳಿಬಾರ್ದು, ಅವನೇ ಅಲ್ಟಿಮೇಟ್. ಇದಕ್ಕೇನಂತ ಕರೆ ಬ್ರಹ್ಮದೃಷ್ಟ್ಯಧಿಕರಣ ಅಂತ ಹೇಳ್ತಾರೆ. ಬ್ರಹ್ಮದೃಷ್ಟ್ಯಧಿಕರಣ ಅಲ್ಲಿಗೆ ನಾಳೆ ದಿವಸ ಮುಂದಿನ ಮಾತು. ಉಷಾದೇವಿ ನಾಮಾದಿ ಪ್ರಾಣ ಪರ್ಯಂತ ಉಷಾದೇವಿನ ಉದಾಹರಣೆ ಕೊಟ್ಟು ಯಾಕೆ ಉಷಾ ಯಾವುದಕ್ಕೆ ಅಭಿಮಾನಿನಿ? ಉಷಾದೇವಿ ಯಾವುದಕ್ಕೆ ಅಭಿಮಾನಿ? ನಾಮಾಭಿಮಾನಿ ಉಷಾದೇವಿ. ಅದೇನೆ ನಾಮದಲ್ಲಿ ಇದೆ. ಈಗ
ನಾಮದಲ್ಲಿ ಈಗ ವಿಷ್ಣು ಸಹಸ್ರನಾಮ ಹೇಳ್ತೇವೆ, ಕೇಶವಾದಿನ ಹೇಳ್ತೇವೆ. ಹೆಸರು ಅಭಿಮಾನದೇವಿ ಉಷಾದೇವಿ, ಅದು ಆ ಜ್ಞಾನ ಇರಬೇಕು, ಅದ್ರ ಫಲ ಕೊಡೋದಿಲ್ಲ. ಗೊತ್ತಾಯ್ತಾ? ಆಮೇಲೆ ಯಾವ ಪ್ರತಿಮೆ ಅದು ಗೊತ್ತಿರಬೇಕು, ವಾಯುದೇವರು ಗೊತ್ತಿರಬೇಕು, ಇವೆಲ್ಲ ತಿಳಿದಿರಬೇಕು. ಅದಕ್ಕೆ ಉಷಾದೇವಿ ಆದ್ದರಿಂದ ಫಸ್ಟ್ ನಾಮ ಅಲ್ಲಿಂದ ಶುರುವಾಗುತ್ತೆ. ಕೊನೆಗೆ ಎಂಡ್ ಯಾವುದು? ನಾಮಾದಿ ಬ್ರಹ್ಮ ಅಂತ ಒಂದೊಂದು ತಿಳಿತಾ ಕೊನೆಯೇ ಬರೋದು ಯಾವುದು? ಬ್ರಹ್ಮದೇವರು, ವಾಯುದೇವರು, ಅವರೋಡ ನಾರಾಯಣ. ಅಲ್ಲಿ ಪ್ರತಿಮೆ ಕಾನ್ಸೆಪ್ಟ್ ಮುಗಿತು. ಅಂದ್ರೆ ಉಷಾದೇವಿ ಒಳಗೆ ಪರಮಾತ್ಮ ಅಂತ ಚಿಂತನೆ ಮಾಡಿ. ಹೌದು, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ಅದಕ್ಕೆ ನಾಮೋಚ್ಚಾರಣ ಭೇಷಜಾತ್. ಹೆಸರಿ ಶಕ್ತಿ ಯಾತಕ್ಕೆ ಬಂತು? ಅಭಿಮಾನಿ ದೇವತೆ ಇದ್ದಾರೆ ಅದಕ್ಕೆ. ಎಲ್ಲರೂ ಬರ್ತಿರ್ಲಿಲ್ಲ, ದಾರಿ ಹೋಗ್ತಿರ್ತಾರೆ, ಹೆಸರು ಕೂಗ್ತೀರಿ ನೀವೀಗ. ಕೂಗಿದ ತಕ್ಷಣ ಕೃಷ್ಣಮೂರ್ತಿಗಳು ಅಂತ ತಕ್ಷಣ ತಿರುಗಿ ನೋಡ್ತೀರಿ, ಹೌದಲ್ಲ? ಆ ಕೃಷ್ಣಮೂರ್ತಿ ಯಾರೂ ಇಲ್ಲ, ಅವಾಗೇನು ಮಾಡೋದಿಲ್ಲ, ಯಾರು ತಿರುಗಿ ನೋಡೋದೇ ಇಲ್ಲ. ಅಂದ್ರೆ 32 ಕಕ್ಷ ನಾಮಾಭಿಮಾನಿ ಅಂತಿದ್ದಾರೆ. ಅದೇ ತರ ತಾರತಮ್ಯಾನುಸಾರ ಎಲ್ಲರಲ್ಲೂ 32 ಕಕ್ಷದಲ್ಲೂ ಪರಮಾತ್ಮ ಅವ್ರ ನಂತರ. ಹೌದು, ಅವಲ್ಲೆಲ್ಲಿ ಶುರುವಾದ್ರೆ ಅಸ್ತಿತ್ವನೇ ಬರೋದಿಲ್ಲ ಅವರಿಗೆ, ಎಲ್ಲ ಹೋದ್ರೆ. ಅದು ತಿಳ್ಕೊಂಡು ಬಂದ್ರೆ ಪ್ರಶ್ನೆ ಮಾಡಬೇಕಾಗ. ಗೊತ್ತಾಯ್ತಾ?